ನಮಸ್ತೆ ಕರ್ನಾಟಕ. ಕರ್ನಾಟಕದ ಕಿಂಗ್ ಅಂಡ್ ಕ್ವೀನ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಸಂಸ್ಕೃತಿಯನ್ನು ಮರೆಯುವ ಸಮಾಜ ತನ್ನ ಇತಿಹಾಸವನ್ನೇ ಕಳೆದುಕೊಳ್ಳುತ್ತದೆ. ಆದರೆ ಸಂಸ್ಕೃತಿಯನ್ನು ಉಳಿಸುವ ಸಮಾಜ ಎಂದಿಗೂ ಅಳಿಯುವುದಿಲ್ಲ. ಇಂದು ಕರ್ನಾಟಕದ ಕಿಂಗ್ ಅಂಡ್ ಕ್ವೀನ್ಸ್ ವೇದಿಕೆಯಲ್ಲಿ ನಮ್ಮ ಜನಪದ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾದ ಪೂಜೆ ಕುಣಿತದ ಕಲಾವಿದರೊಂದಿಗೆ ನಡೆದ ಮನಮುಟ್ಟುವ ವಿಶೇಷ ಸಂದರ್ಶನವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ಕಲಾವಿದರು ಕೇವಲ ಕುಣಿಯುವುದಿಲ್ಲ, ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಭಕ್ತಿ, ಸಂಸ್ಕೃತಿ ಮತ್ತು ನಮ್ಮ ನಾಡಿನ ಆತ್ಮವನ್ನು ಜೀವಂತವಾಗಿಡುತ್ತಾರೆ. ಇಂತಹ ಕಲಾವಿದರ ತ್ಯಾಗ ಮತ್ತು ಸಮರ್ಪಣೆಯೇ ನಮ್ಮ ಪರಂಪರೆಯ ನಿಜವಾದ ಶಕ್ತಿ. ವೇದಿಕೆಯ ಮೇಲಿನ ಬೆಳಕು ಕೆಲವೇ ಕ್ಷಣಗಳಿರಬಹುದು, ಆದರೆ ಕಲಾವಿದನ ಸಾಧನೆ ಶಾಶ್ವತವಾಗಿ ಬೆಳಗುತ್ತಿರುತ್ತದೆ. ನಮಸ್ತೆ, ನನ್ನ ಹೆಸರು ಸುಮಾವತಿ ಅಂತ. ನನ್ನ ಹೆಸರು ಲಕ್ಷ್ಮಣ್ ಅಂತ. ನಿಮ್ಮ ಹೆಸರು ಲಕ್ಷ್ಮಣ್. ಹೌದು. ನಿಮ್ಮ ಊರು ಬಂದು ಸಾಲೋಣ್ ಸರ್. ಹಾಗೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ನಾವು ಲಕ್ಷ್ಮಣ್ ಅಂತ ಪೂಜೆ ಕುಣಿತ ಮಾಡ್ತೀವಿ. ಪೂಜೆ ಕುಣಿತ ಕಲಾವಿದರು ನಾವು. ಮತ್ತೆ ನಮ್ಮೂರು ಬಂದು ಕನಕಪುರ ಮೇನ್ ರೋಡಲ್ಲಿ ಸಾಲುಣ್ಸೆ ಅಂತ. ಸಾಲುಣ್ಸೆ ಅನ್ನೋ ಗ್ರಾಮದಲ್ಲಿ ಒಂದು ಊರಲ್ಲಿ ಇದ್ದೀವಿ ನಾವು. ಪೂಜೆ ಕುಣಿತ ಮಾಡ್ಕೊಂಡು ಬೇರೆ ಕೆಲಸನೂ ಮಾಡ್ತಾ ಇದೀವಿ. ಪೂಜೆ ಕುಣಿತ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಪೂಜೆ ಕುಣಿತಾನೆ ಮಾಡ್ಕೊಂಡ್ ಬರ್ತಿದ್ದೀರಾ, ಇಲ್ಲ ಮೆಡಲ್ ಅಲ್ಲಿ ಸ್ಟಾರ್ಟ್? ನಾವು ಮೆಡಲ್ ಅಲ್ಲಿ ಅಂತಂದ್ರೆ ಮೇಡಮ್, ನಮ್ಗೀಗ 2004ರಲ್ಲಿ ನಾನು ಈ ಫೀಲ್ಡ್ಗೆ ಬಂದಿದ್ದು. ಪೂಜೆ ಕುಣಿತ ಕಲಿಬೇಕು ಅಂತ ಈ ಫೀಲ್ಡ್ಗೆ ಬಂದಿದ್ದು 2004ರಲ್ಲಿ ಬಂದೆ ಕಲಿಬೇಕು ಅಂತ. ಅಂದ್ರೆ ನಮ್ಗೆ ಉದ್ದೇಶ ನಾವು ಕಲಿಬೇಕು ಅಂತ ಮಾಡಿದ್ದು ನಮ್ಮ ಸಾಲುಣ್ಸೆ ಗ್ರಾಮದಲ್ಲೇ ಒಬ್ರು ಕೆಂಪೇಗೌಡರು ಅಂತ, ಅವರೇ ನಮ್ಗೆ ಎಲ್ಲ ಇದ್ ಮಾಡಿದ್ದು. ನಮ್ಗೆ ಗುರುಗಳು ಅಂತಂದ್ರೆ ನಮ್ ಮೊದಲನೇ ಗುರುಗಳು ಅಂದ್ರೆ ಅವರೇನೆ, ಕೆಂಪೇಗೌಡರು ಅಂತ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ಸ್ವಲ್ಪ ಕೈ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ರು ಊರಲ್ಲೆಲ್ಲ. ನಮ್ಮೂರಲ್ಲಿ ಇದುವರೆಗೂ ಯಾರನ್ನು ಕರೆಸ್ಲಿಲ್ಲ ಪೂಜೆ ಕುಣಿತಕ್ಕೆ ಅಂತ, ಯಾರನ್ನು ಕರೆಸ್ಲಿಲ್ಲ. ಹಿಂಗೆ ಊರವರೇ ರನ್ನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಏನ್ ಮಾಡಿದ್ರು, ನಮ್ಗೆ ವಯಸ್ಸಾಯ್ತು, ನಾವಿನ್ ಮಾಡಕ್ಕಾಗಲ್ಲ, ನೀವು ಮಾಡಿ ಅಂತ ಅಂದ್ಬಿಟ್ಟು ಪ್ರೋತ್ಸಾಹ ಕಟ್ಟಿ ಎಲ್ಲ ಈ ತರ ಪೂಜೆ ಕುಣಿತದ್ದು ಇದೆಲ್ಲ ಮಾಡಿಸಿ, ನಮ್ಮ ಊರಲ್ಲಿ 30 ಜನ ಹುಡುಗರಲ್ಲಿ ವಾರಕ್ಕೆ 5-5 ಜನ ಕಟ್ಟಾದ್ರು. ಉಳ್ಕೊಂಡಿದ್ ನಾನು ಒಬ್ನೇ ಉಳ್ಕೊಂಡಿದ್ದು. 35 ಜನದಲ್ಲಿ ನಾನು ಒಬ್ನೇ ಉಳ್ಕೊಂಡಿದ್ದು. 2004ರಿಂದ 2026 ಇಷ್ಟು ವರ್ಷ ನೀವು ಪೂಜೆ ಕುಣಿತನ ರನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವಾಗಿನಿದ್ದಕ್ಕೂ ಏನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ, ಮತ್ತೆ ಇವಾಗ ಅದೆಷ್ಟು ಕಷ್ಟ ಮತ್ತೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಯಾಕಂದ್ರೆ ನಮ್ ಜನಪದ ಕಲೆ ಅನ್ನೋದು ವೀರಗಾಸ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ತಮಟೆ ಕಲಾವಿದರು. ಸೊ ನೀವು ಇವಾಗ ಎಷ್ಟು ಚಾಲೆಂಜ್ ನ ಫೇಸ್ ಮಾಡ್ತಾ ಇದ್ದೀರಾ? ಚಾಲೆಂಜಸ್ ನ ಎಲ್ಲ ಫೇಸ್ ಮಾಡ್ತಾ ಇದೀವಿ ಅಂತಂದ್ರೆ, ಹಳ್ಳಿಗೂ ಹೋಗ್ಬಿಟ್ಟು ಚಾಲೆಂಜಸ್ ಮಾಡ್ತಾ ಇದೀವಿ. ಆಗ್ಲಿಂದಾನು ಮಾಡ್ಕೊ ಬರ್ತಾ ಇದೀನಿ. ನಾನು ಜಾಸ್ತಿ ದಿನ ಏನು ತಗೊಳ್ಳಿಲ್ಲ, 2 years ಅಲ್ಲಿ ನಾನು ಕಲ್ತೆ ಫುಲ್ ಎಲ್ಲಾನು. ಎಲ್ಲಿ ಏನ್ ಮಾಡ್ಬೇಕು ಕೆಲಸ, ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ 2 ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡ್ಬಿಟ್ಟೆ. ನಾನು ಒಬ್ರು ನನ್ಗೆ ಅವಮಾನ ಮಾಡಿದ್ರು, ಪೂಜೆ ಕುಣಿತದಲ್ಲೇ ಅವಮಾನ ಮಾಡಿದ್ರು. ನಾನು ಹತ್ಬಿಟ್ಟಿದೀನಿ, ಇದ್ ಮಾಡ್ಬಿಟ್ಟಿದೀನಿ, ಎಲ್ಲ ಮಾಡಿದೀನಿ. ಅಷ್ಟು ಅವಮಾನ ಮಾಡಿದ್ರು. ನೀನೇನ್ ಕುಣಿತಾ ಇಜ್ಜ, ಎತ್ ಮಾಡ್ತಾ ಇಜ್ಜ, ನಿನ್ಗೇನ್ ಇದ್ ಬೇಕಿತ್ತ, ಪೂಜೆ ಕುಣಿತ ಬೇಕಿತ್ತ ಅಂತ ಅವಮಾನ ಮಾಡಿದಾಗ ನಾನು ಇನ್ನ ಸ್ವಲ್ಪ ಬಿಡ್ಲಿಲ್ಲ. ನಾನು ಅಲ್ಲಿಗೆ ಬಿಟ್ಬಿಡು ಅಂತ ಜೊತೆಲಿ ಇದ್ದವ್ರು ಹೇಳಿದ್ರು, ಇದೆಲ್ಲ ಲಾಯಕಲ್ಲ, ಬಿಟ್ಬಿಡು, ಈ ತರ ಎಲ್ಲ ಅವಮಾನ ಆಗುತ್ತೆ, ಬಿಟ್ಬಿಡು ಅಂತಾನೆ ನನ್ಗೆ ಹೇಳಿದ್ರು. ನಾನು ಆದ್ರೆ ಬಿಡ್ಲಿಲ್ಲ. ನಾನು ಅವ್ರು ಬೈದಿದ್ದನ್ನ ಚಾಲೆಂಜ್ ಮಾಡಿದೆ, ಚಾಲೆಂಜ್ ಆಗಿ ತಗೊಂಡೆ. ನಾನು ಇನ್ನ ಕಲಿಬೇಕು, ನಾನು ಇನ್ನ ಮೇಲಕ್ಕೆ ಹೋಗ್ಬೇಕು ಅಂತ ಚಾಲೆಂಜ್ ಆಗಿ ತಗೊಂಡಾಗ ನನ್ಗೆ ಇನ್ನೂ ಹೆಚ್ಚೆಚ್ಚಿನ ಪ್ರೋಗ್ರಾಮ್ಗಳು ಮಾಡ್ಬೇಕು ಅನ್ನೋದ್ರ, ತುಂಬಾ ಹೆಸರು ಮಾಡೋ ತರ ಮಾಡ್ಬೇಕು ಅನ್ನೋದು ಬಂದಾಗ, ಆಮೇಲೆ ಹೆಸರು ಆಯ್ತು. ಪೂಜೆ ಕುಣಿತ ಹೆಸರು ಅಂತ ಅನ್ಬಿಟ್ಟು ಮಾಡಿದೆ, ಎಲ್ಲ ಆಯ್ತು. ಈಗಲೂ ಅಷ್ಟೇ ಡೆಲ್ಲಿ, ಗುಜರಾತ್, ಮುಂಬೈ ಎಲ್ಲ ಮೊನ್ನೆ ಕ್ರಿಕೆಟ್ ಮ್ಯಾಚ್ಗೆಲ್ಲಾನು ಹುಡುಗರನ್ನ ಕಳಿಸಿ ಎಲ್ಲ IPL, ಹೌದು, ಅದಕ್ಕೆಲ್ಲ ನಾನು IPL ಹೋಗ್ಬಿಟ್ಟು ನಮ್ದೇ ಇಂಡಿಯಾ ಮ್ಯಾಚ್ ಸೆಲೆಕ್ಟ್ ಆದಾಗ, ಹೌದು, ನಮ್ ಪೂಜೆ ಕುಣಿತಾನೆ ಅಲ್ಲಿ ಆಗಿದ್ದು. ಅಲ್ಲಿ ಇದಕ್ಕೆ ಹೋಗಿ ಹಂಗೆಲ್ಲ ನಡ್ಕೊಂತ ಬರ್ತಾ ಇದೆ. ನಮ್ಮ ಕಲೆ ಉಳಿಸ್ಬೇಕು, ನಾವು ಇನ್ನ ಬೆಳೆಸ್ಬೇಕು ಚೆನ್ನಾಗಿ. ನಾವು ದುಡ್ಡು ಮಾಡ್ಬೇಕು ಅಂತ ನಾವು ಇದ್ರಲ್ಲಿ ಇಲ್ಲ, ನಮ್ ಕಲೆ ಬೆಳೆಸ್ಬೇಕು, ನಮ್ಮ ಕಲೆ ಉಳಿಸ್ಬೇಕು ಅಂತ ನಾನು ಇದ್ ಮಾಡ್ತಾ ಇದ್ದೀನಿ ಪೂಜೆ ಕುಣಿತನ. ಇವಾಗ ಕರಗ ಅಂದ್ರೆ ನಾವು ಕೈಯಲ್ಲಿ ಮುಟ್ಬಾರ್ದು, ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಸಂಪ್ರದಾಯನ ಇರುತ್ತೆ. ಹಾಗೆ ಪೂಜೆ ಕುಣಿತಕ್ಕೂ ಸಂಪ್ರದಾಯ, ಹೀಗೆ ಇದನ್ನ ಮಾಡ್ಬೇಕು. ಇವಾಗ ಕಾಲ್ಗೆಜ್ಜೆಯಿಂದ ನಾವು ಕಟ್ತೀವಿ, ಮತ್ತೆ ಇವಾಗ ಏನಾದ್ರು ಸಂಪ್ರದಾಯಗಳು ಆತರ ಪೂಜೆ ಕುಣಿತದಲ್ಲಿ ಇದೆಯಾ? ಹೌದು, ಇದೆ ಮೇಡಮ್. ಹೆಂಗೆ ಅಂತಂದ್ರೆ, ಪೂಜೆ ಕುಣಿತ ಅಂತಂದ್ರೆ ನಾವು ಕುಣಿಯೋ ಅಂತದ್ದಲ್ಲ. ಅದು ದೇವಿ ಇರ್ತಾರೆ, ದೇವ್ರುಗಳಿರ್ತವೆ, ದೇವಿ ಇರ್ತಾಳೆ. ಒಂದೊಂದ್ ಕಡೆ ದೇವಿನೇ ಬರ್ತಾಳೆ. ನಾವು ಕುಣಿದ್ರೆ ಸಾಲದು,
ಮೇಲಿರೋ ಅಮ್ಮನ್ ಖುಷಿ ಆಗ್ಬೇಕು ನಾವು ಕುಣಿತಾ ಇದ್ರೆ. ನನ್ನನ್ನು ಈ ತರ ನಲ್ದಾಡಿಸ್ತಾವನೆ, ನನ್ನ ಕುಣಿಸ್ತಾವನೆ ಅಂತ ಆ ಅಮ್ಮನ್ಗೆ ಖುಷಿ ಆಗ್ಬೇಕು ನಾವು ಕುಣಿಯೋದು. ಗೆಜ್ಜೆ ಯಾಕೆ ಕಟ್ಕೋತೀವಿ ಅಂತಂದ್ರೆ ಅಮ್ಮ ಕಟ್ಕೊಂಡು ತೋರಿಸ್ತಾಳೆ, ಕೆಳಗಡೆ ತೋರ್ಸಲ್ಲ, ಮೇಲೆ ಮಾತ್ರ ಇರ್ತಾಳೆ. ಅದ್ರನ್ನ ನಾವು ಕಟ್ಕೊಂಡು ಕುಣಿಯೋದು. ಅಮ್ಮ ನಮ್ಮ ಮೇಲೆ ಇರ್ತಾಳೆ, ಅದಕ್ಕೋಸ್ಕರ ನಾವು ಗೆಜ್ಜೆ ಕಟ್ತೀವಿ. ಅದಕ್ಕೆ ಏನು ಡ್ರೆಸ್ ಹಾಕೋಬೇಕೋ ಅದೇ ಹಾಕೊಂಡು ಇದ್ ಮಾಡ್ತೀವಿ, ನೃತ್ಯ ಮಾಡ್ತೀವಿ. ಅದನ್ನ ಅವಮಾನಿಸಬಾರ್ದು. ಇವಾಗ ಪೂಜೆ ಕುಣಿತ ಅನ್ನೋದು ಇವಾಗ ಎಷ್ಟೊಂದ್ ಸಲ ಪ್ರಾಕ್ಟೀಸ್ ಮಾಡ್ತಾರೆ, ದೈಹಿಕವಾಗಿ ದಂಡಿಸ್ತಾರೆ, ಲೈಕ್ ಬಾಡಿ ಎಲ್ಲ ಪೇನ್ಸ್ ಎಲ್ಲ ಇರುತ್ತೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನಸಿಕವಾಗಿ ಅವ್ನ ಮನಸ್ಸಲ್ಲಿ ತುಂಬಾ ಭಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಭಕ್ತಿ ಇಲ್ಲ, ಅವ್ರ ಪೂಜೆ ಕುಣಿಸಿದ್ರೆ ಅದೇನು ಇದಾಗಲ್ಲ. ಸೊ ಭಕ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲಿ? ಭಕ್ತಿ ಅನ್ನೋದು ಮೇಡಮ್, ಭಕ್ತಿಯಿಂದ ಕಲ್ತ್ರೇನೆ ಇದು ಕಲೆ ಬರೋದು. ಏನೋ ಒಂಥರ ಬೇಕಾ ಬಿಟ್ಟಿ ಮಾಡ್ರೆ ಕಲೆ ಬರಲ್ಲ, ಕಲೆ ಅಂಟಲ್ಲ. ನನಗ್ ನನ್ ದುಡ್ಡುಗೋಸ್ಕರ ಕಲಿತೀನಿ ಅಂದ್ರೆ ಅವ್ನ ತಲೆ ಮೇಲೆ ದೇವರೇ ಕೂರಲ್ಲ. ನಾನು ಹೇಳ್ತೀನಿ ಕೇಳಿ. ಈ ಪೂಜೆ ಕುಣಿತದಲ್ಲಿ ಇಷ್ಟು ವರ್ಷದಲ್ಲಿ ನೀವು ಎದುರಿಸಿರೋ ದೊಡ್ಡ ಸವಾಲ್ ಅಂದ್ರೆ ಯಾವ್ದು? ಮೇಡಮ್, ನಾವ್ ಎದುರಿಸಿರೋದು ದೊಡ್ಡ ಸವಾಲು ಅಂತಂದ್ರೆ ನಮ್ಗೆಲ್ಲಾನು ಮೇನ್ ದೇವ್ರು ಅಂತಂದ್ರೆ ಕಬ್ಬಾಳ ದೇವ್ರು. ಆ ಕಬ್ಬಾಳಮ್ಮನ್ನ ನೆನ್ಸ್ಕೊಂಡೆ ನಾವು ಪೂಜೆ ಕುಣಿತ. ಎಷ್ಟೋ ಜನಕ್ಕೆ ಅನ್ನದಾತೆ ಆ ಅಮ್ಮ. ಆ ಅನ್ನದಾತೆನ ಕಾಪಾಡ್ಕೊಂಡೆ ನಾವು ಬರ್ತಾ ಇರೋದು. ಅಂದ್ರೆ ಎದುರಿಸಿರೋದು ಅಂತಂದ್ರೆ ಆ ಅಮ್ಮನ ಇಟ್ಕೊಂಡು ನಾವ್ ಯಾರು ಎದುರ್ಸಕ್ ಆಗದೇ ಇಲ್ಲ ಮುಂದೆ. ಆ ಅಮ್ಮನೇ ನಮ್ಗೆಲ್ಲಾನು ಅನ್ನ ಕೊಟ್ಟೋದು ಎಲ್ಲ. ಇಷ್ಟು ಜನ ಕಲಾವಿದರಿದಾರಲ್ಲ, ಆ ಅಮ್ಮನ್ ನಂಬ್ಕೊಂಡೆ ಜೀವನ ಮಾಡ್ತಾರದು. ಆ ಅಮ್ಮನ ಹೆಸರು ಹೇಳ್ಕೊಂಡೆ ಜೀವನ ಮಾಡ್ತಾರದು. ಈ ಕಲೆಯಲ್ಲಿ ಎದುರಿಸೋ ಅಂತದ್ದು ಯಾವ್ದು ಇಲ್ಲ. ನಾನೇನೋನು ಮುಂದೆ ಬಂದಿಲ್ಲ, ಬಂದವರು ಉಳ್ದಿಲ್ಲ, ಆ ತರ ಇದೆ. ನೀವ್ ಇದುವರೆಗೂ ಎಷ್ಟು ಜನರಿಗೆ ಹೇಳ್ಕೊಟ್ಟಿದ್ರ ಪೂಜೆ ಕುಣಿತ? ನಾನು ಪೂಜೆ ಕುಣಿತಕ್ಕೆ ಇವಾಗ ಆದ್ರೆ 50 ಜನಕ್ಕೆ ಈ ಕಲೆನ ಕಲಿಸ್ಕೊಟ್ಟಿದೀನಿ. ಆದ್ರೂ ಫಂಕ್ಷನ್ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ, ಬರ್ತಾ ಇದಾರೆ. ಇನ್ನು ಹೊಸಬ್ರು ಬರ್ತಾ ಇದಾರೆ. 50 ಜನಕ್ಕೆ ರನ್ನಿಂಗ್ ಮಾಡಿ ಬಿಟ್ಟಿದೀವಿ. ಈಗ ಇನ್ನೂ ಮೊನ್ನೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿದೀವಿ, ನಂಬರ್ಸ್ ಎಲ್ಲ ಹಾಕಿದೀವಿ. ಇನ್ನ ಬರೋರು ಬರ್ಬೋದು. ಸಿಟಿಯಿಂದ ಫೋನ್ ಬರ್ತವೆ, ಮೈಸೂರಿಂದ ಫೋನ್ ಮಾಡಿದ್ದಾರೆ, ಮೈಸೂರಿಂದ ಟಿ ನರಸೀಪುರದಿಂದ ಫೋನ್ ಮಾಡಿದ್ದಾರೆ. ಬರ್ಬೋದು ಅಂತ ನಾವು ಇನ್ನ ಹೇಳ್ಕೊಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ಜನ ಬಂದ್ರು ನಾವು ಇನ್ನ ಪೂಜೆ ಕುಣಿತ ಹೇಳ್ಕೊಡ್ತಾನೆ ಇರ್ತೀವಿ. ಪೂಜೆ ಕುಣಿತಕ್ಕೆ ಇವಾಗ ನೀವೆಷ್ಟು ಕಷ್ಟ ಪಡ್ತೀರಾ, ಫ್ಯಾಮಿಲಿಲೂ ಅಷ್ಟೇ ನಮ್ಗೆ ಸಪೋರ್ಟಿವ್ ಆಗಿರ್ಬೇಕು. ಯಾಕಂದ್ರೆ ನೀವೇ ಎಲ್ಲಾ ಕಡೆ ಬೇರೆ ಕಡೆ ಎಲ್ಲ ಹೋಗ್ತಿದ್ವಿ ಅಂದಾಗ ಫ್ಯಾಮಿಲಿ ಅನ್ನೋದು ಇರುತ್ತೆ. ಸೊ ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಬ್ಯಾಲೆನ್ಸ್ ಅಂದ್ರೆ ಮೇಡಮ್, ನಮ್ಮ ಮಿಸ್ಸಸ್ ಎಲ್ಲ ಮನೆ ಕಡೆ ನೋಡ್ಕೋತಾರೆ. ನಾನು ಡ್ರೈವಿಂಗ್, ನಮ್ದು ಡ್ರೈವಿಂಗ್ ಫೀಲ್ಡ್ ಇದೆ. ಅದನ್ನು 22 ವರ್ಷದಿಂದ ಡ್ರೈವಿಂಗ್ ಫೀಲ್ಡ್. 22 ವರ್ಷ ಆಯ್ತು ಡ್ರೈವಿಂಗ್ ಫೀಲ್ಡ್ ಮಾಡಿ. ಈಗ ಸ್ಕೂಲ್ ಬಸ್ ರವಿಶಂಕರ್ ಗುರುಜಿ ಆಶ್ರಮದಲ್ಲೇನೆ ಅವರು ಇದ್ರಲ್ಲೇನೆ ನಾವು ಕೆಲಸ ಮಾಡ್ತಾ ಇರೋದು. ಅಲ್ಲಿ ದಿನನಿತ್ಯ ಅಲ್ಲಿ ಬಸ್ ಓಡಿಸಿ ಈ ಕಡೆ ನೈಟ್ ಮಾಡ್ತೀವಿ, ನೈಟ್ ಪ್ರೋಗ್ರಾಮ್ ಮಾಡ್ತೀವಿ, ಬರ್ತೀವಿ. ಈ ಕಡೆ ಸ್ಕೂಲ್ ಬಸ್ ರನ್ನಿಂಗ್ ಮಾಡ್ತೀವಿ. ಮನೇಲಿ ಅಂತಂದ್ರೆ ಮನೇಲಿ ಮಿಸ್ಸಸ್ ಇದಾರೆ, ನೋಡ್ಕೋತಾರೆ. ಇವಾಗ ನಾವೇನ ಮನೇಲಿ ದುಡ್ಡು ಇಟ್ಟಿದ್ರೆ ಕಿತ್ಕೋತಾರೆ, ಕಳ್ಳರು ಕಳ್ತನ ಮಾಡ್ಕೋತಾರೆ. ನೈಟ್ ಅಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಏನೋ ದುಡ್ಡು ಎಷ್ಟೇ ಇದ್ರು ಬಿಡಲ್ಲ. ನಮ್ ಕಲೆನ್ ಕಿತ್ಕೊಳಕ್ ಆಗುತ್ತಾ? ಯಾರೇ ಆಗ್ಬೋದು, ಕಲೆನ್ ಕಿತ್ಕೊಳಕ್, ನಮ್ಮಲ್ಲಿರೋ ಕಲೆನ ಕಿತ್ಕೊಳಕ್ ಆಗುತ್ತಾ? ಅದಕ್ಕೆ ನಾನು ಹೇಳೋದು ಹುಡುಗರಿಗೆ, ದುಡ್ಡು ಬಿಡಿ, ನೀವು ಕಲೆ ಕಲೀರಿ. ದುಡ್ಡು ತಾನಾಗ್ ತಾನೇ ನಿಮ್ಮ ಹತ್ರ ಹುಡುಕ ಬರ್ತದೆ. ಈ ತರ ಜನಪದ ಕಲಾವಿದರಿಗೆ ನಿಮ್ಗೆ ಸರ್ಕಾರದಿಂದ ಸಿಗ್ತಾ ಇರೋ ಸೌಲಭ್ಯಗಳೇನು? ಸೌಲಭ್ಯ ಅಂದ್ರೆ ಮೇಡಮ್, ನಾವು ಬೆಂಗಳೂರಲ್ಲಿ ಇರೋದ ಕಾರಣವಾಗಿ ನಮ್ದೆಲ್ಲ ಬೆಂಗಳೂರು ಯಶವಂತಪುರ ಕ್ಷೇತ್ರ. ನಾನು ನಮ್ಮ ರಾಮನಗರದಲ್ಲಿ ಒಬ್ರು ಪಾರ್ಥ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿದಾಗ ಏನಾಯ್ತು, ಲಕ್ಷ್ಮಣ್ ಅವರೇ ನೀವು ಎಲ್ಲ ಬೆಂಗಳೂರಿಗೆ ಸೇರ್ಕೋತೀರಿ, ನಿಮ್ದೆಲ್ಲಾನು ಏಂತಕ್ಕೂ ಬರಲ್ವಲ್ಲ ಅಂತ ಅವ್ರು ಹೇಳ್ತಾರೆ. ಸೌಲಭ್ಯಗಳು ಬೇಕಾಗುತ್ತೆ ಮೇಡಮ್, ನಮ್ ಸೌಲಭ್ಯ ಅಂತಂದ್ರೆ ಈಗ ಪೂಜೆ ಕುಣಿತಕ್ಕೆ ಹೋಗ್ತೀವಿ, ನೈಟ್ ಅಲ್ಲಿ ಹೋಗ್ತೀವಿ, ಬರ್ತೀವಿ. ನಮ್ಗೆ ಸೇಫ್ಟಿ ಇರಲ್ಲ, ಎಲ್ಲಾನ ಒಂದ್ ಹೆಚ್ಚು ಕಮ್ಮಿ ಆಗ್ಬೋದು. ನಮ್ಗೆ ಫ್ಯಾಮಿಲಿ ಇದಾರೆ, ಮುಂದೆ ಎಲ್ಲ ಬೇಕಾಗತ್ತೆ. ಇವಾಗ ನೀವು ಎಷ್ಟೋ ಕಡೆ ಪೂಜೆ ಕುಣಿತಕ್ಕೆ ಹೋಗ್ತೀರಾ, ನೈಟ್ ಎಲ್ಲ ಅಷ್ಟೆಲ್ಲ ಕಷ್ಟ ಪಡ್ತೀರಾ, ಒಂದು ಪೇಮೆಂಟ್ ಅಂತ ಮಾತಾಡಿಸ್ತೀರಾ. ಬಟ್ ಅದೇ ಪೇಮೆಂಟ್ ಅವ್ರು ಪೂಜೆ ಎಲ್ಲ ಆದ್ಮೇಲೆ ಅದೇ ಪೇಮೆಂಟ್ ಎಲ್ರು ಕೊಡ್ತಾರಾ, ಇಲ್ಲದ ಅದ್ರಲ್ಲೂ ಚೌಕಾಸಿ ಮಾಡೋರ್ತಾರೆ ಏನಾದ್ರು ಇರ್ತಾರ? ಎಲ್ಲ ಚೌಕಾಸಿ ಮೇಡಮ್. ಇವಾಗ ಹಳ್ಳಿಗಳಲ್ಲಿ ನಮ್ ಕಲಾವಿದರಲ್ಲೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕಲಾವಿದರು ಇವಾಗ ನಾವ್ 2000 ಒಬ್ರಿಗೆ ಮಾತಾಡಿದಿದ್ರೆ ಇನ್ನೊಬ್ರು 500 ರೂಪಾಯಿ ಕಮ್ಮಿ ಕೊಡಿ ನಾವು ಬರ್ತೀವಿ ಅಂತಾರೆ. ಆ ತರ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಈಗ 1500 ಕೊಡಿ ಅಂತ ನಾವು ಹೋದಾಗ ಇನ್ನೊಬ್ಬ ಬತ್ತಾನ 1000 ರೂಪಾಯಿ ಕೊಡಿ ಅಂತ ಬರ್ತಾರೆ. ಆ ತರ ಇದಾಗ್ಬಿಟ್ಟಿದೆ ಇವಾಗ. ಕಲೆ ಅನ್ನೋದು ದುಡ್ಡಿಗೋಸ್ಕರ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ಹಂಗೆ ನಡ್ಕೊಂತ ಹೋಗ್ತಾ ಇರ್ಬೇಕಷ್ಟೇ ಅನ್ನೋ ತರ ಆಗ್ಬಿಟ್ಟಿದೆ ಈಗ. ಇವಾಗ ನೀವ್ ಹೇಳಿದ್ರಿ ಫ್ರೀ ಆಗಿ ನಿಮ್ ಶಿಷ್ಯಂದರಿಗೆ ಎಷ್ಟೊಂದ್ ಜನಕ್ಕೆ ಟ್ರೈನ್ ಮಾಡ್ತಾರೆ, ಬಟ್ ಅದಕ್ಕೂ ನಿಮ್ಗೊಂದು ಕಾಸ್ಟ್ ಅಂತ ಖರ್ಚಾಗೆ ಆಗುತ್ತೆ. ಬಟ್ ಫ್ರೀ ಮಾಡೋ ಉದ್ದೇಶ ಏನ್ ಬಂತು? ಏನಂದ್ರೆ ಮೇಡಮ್, ನನ್ ಫ್ರೀ ಮಾಡೋದು, ನನ್ಗೆ ಕಲಾವಿದ್ರು ನಮ್ಮಲ್ಲಿರೋ ಕಲೆನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ನಮ್ಮಲ್ಲಿ ಇಟ್ಕೊಂಡ್ರೆ ಏನ್ ಪ್ರಯೋಜನ?
ನಮ್ಮಲ್ಲಿ ಇಟ್ಕೊಂಡು ನಾವು ಸತ್ತೋಗ್ತೀವಿ. ಏನ್ ಪ್ರಯೋಜನ ಬಂತ ಅಲ್ಲಿಗೆ? ಇವಾಗ ನಾವು ಕಲೆ ಹೇಳ್ಕೊಟ್ರೆ, ನಮ್ ಗುರುಗಳು ಇದ್ರು, ಇಷ್ಟ್ ಜನಕ್ಕೆ ಹೇಳ್ಕೊಟ್ರು, ಈ ಕಲೆನ್ ತೋರಿಸ್ಕೊಟ್ರು, ಅದರಿಂದ ನಾವು ಅನ್ನ ತಿಂತಾ ಇದೀವಿ ಅನ್ನೋದ್ ನೆನ್ಸ್ಕೊಂಡ್ರೆ ತಾನೆ ನಮ್ಮ ಮನ್ಸ್ಗೂ ನೆಮ್ಮದಿ ಅಂತ ಸಿಗೋದು, ಆತ್ಮಕ್ಕೆ ನೆಮ್ಮದಿ ಅಂತ ಸಿಗುತ್ತೆ. ಯಾರಿಗೂ ತೋರಿಸ್ದಿರ ನಮ್ ಕಲೆಯಲ್ಲಿ ನಾವೇ ಮುಚ್ಚಿಟ್ಕೊಂಡು ಹೋಗ್ಬಿಟ್ರೆ ಏನ್ ಬಂತು ಪ್ರಯೋಜನ? ಏನು ಬರಲ್ವಲ್ಲ. ಹಾಗಾಗಿ 4 ಜನಕ್ಕೆ ಅನ್ನದ ದಾರಿ ಅಂತ ತೋರಿಸ್ಬಿಟ್ಬಿಟ್ಟು ನಾವು ಹೋಗ್ಬಿಟ್ರೆ ಅವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಏನಂದ್ರೆ ಎಷ್ಟೊಂದ್ ಜನ ಈ ತರ ಕಲೆನ ಕಲಿಬೇಕು ಅಂತ ಇರ್ತಾರೆ. ಬಟ್ ಇವಾಗ ಒಂದೊಂದ್ ಟೈಮ್ ಕೇಳ್ಕೊಡೋರ್ ಇರಲ್ಲ, ಇಲ್ಲಾಂದ್ರೆ ಪೇಮೆಂಟ್ ಜಾಸ್ತಿ ಇರುತ್ತೆ, ಕೆಲವೊಬ್ರು ಬಡವರೆಲ್ಲ ಇರ್ತಾರೆ. ಆತರ ಯುವಕರು ಇದ್ರೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆತರ ಯುವಕರು ಇದ್ರೆ, ಎಲ್ಲಾದ್ರೂ ಇದ್ರೆ ನಮ್ಮನ್ನ ಕೇಳ್ತಾರೆ, ಬೇರೆಯವ್ರು ಇಷ್ಟ ಹೇಳಿದ್ರು, ನಿಮ್ಮ ಹತ್ರ ಏನ್ ಚಾರ್ಜ್ ಮಾಡ್ತೀರಾ? ಏನು ಇಲ್ಲ. ಬೇರೆಯವ್ರಾದ್ರೆ ತಿಂಗಳಿಗೆ 10,000 ಕೊಡಿ ಅಂತ ಕೇಳ್ತಾ ಇದಾರೆ, ಏನ್ ಮಾಡೋದು ಅಂತಂದಾಗ, ಸರಿ ಆಯ್ತು ನಮ್ಮಲ್ಲಿ ಬರಪ್ಪ, ನಿನ್ ಫ್ರೀಯಾಗಿ ನಾನು ವಿದ್ಯೆ ಹೇಳ್ಕೊಡ್ತೀನಿ, ನಮ್ಮಲ್ಲಿ ಬನ್ರಿ, ನಾವು ಫ್ರೀಯಾಗಿ ಬರ್ಬೇಕಷ್ಟೇ, ಬಂದು ಕಲಿಬೇಕು, ಶ್ರದ್ಧೆಯಿಂದ ಕಲ್ತಿ ನೀವ್ ಹೆಸರು ಮಾಡಿ ಅಂತಾನೆ ನಾನು ಹೇಳೋದು. ಇವಾಗ ನಿಮ್ ಶಿಷ್ಯಂದ್ರೆ ಬಂದು ಒಬ್ರು ಸ್ವಲ್ಪ ಜನ ಬೆಂಗಳೂರಲ್ಲಿ ಇರ್ತಾರೆ, ಕೆಲವೊಬ್ರು ಎಲ್ಲೆಲ್ಲಿ ಇದ್ದಾರೆ, ಬೇರೆ ನೀವು ಹೇಳ್ಕೊಟ್ಟವ್ರೆಲ್ಲ ಎಲ್ಲೆಲ್ಲಿ ಇದ್ದಾರೆ? ಮೇಡಮ್ ಚಾಮರಾಜಪೇಟೆಯಲ್ಲಿ ಇದ್ದಾರೆ, ಆಮೇಲೆ ಇಲ್ಲಿ ಬ್ಯಾಟ್ರಾಯನ್ ದೊಡ್ಡಿ ಅಂತ ಇದೆ ಅಲ್ಲಿದ್ದಾರೆ, ಆಮೇಲೆ ಇಲ್ಲಿ ನಾಗೇವಡಂಪಳ್ಳಿ ಅಂತ ಇದ್ದಾರೆ ಅಲ್ಲಿದ್ದಾರೆ, ಈ ಕಗ್ಲಿಪುರದಲ್ಲಿ ಇದ್ದಾರೆ, ಮತ್ತೆ ಈ ಕಡೆ ಕನಕಪುರ ಕಡೆನೂ ಇದ್ದಾರೆ, ಕನಕಪುರದ ಕಡೆನೂ ಇದ್ದಾರೆ, ಕೆಂಗೇರಿಲಿ ಇದ್ದಾರೆ. ಈ ಸುತ್ತಮುತ್ತ ಎಲ್ಲ ಊರುಗಳೆಲ್ಲ ಆಲ್ಮೋಸ್ಟ್ ಒಬ್ರು ಇಬ್ರು ಇದ್ದೇ ಇದ್ದಾರೆ. ಆಕ್ಚುಲಿ ಇವ್ರು ನಮ್ ಕಾಲೇಜ್ ನನ್ ಕ್ಲಾಸ್ಮೇಟ್ ಕೂಡ, ಇವಾಗ ಕಲಾವಿದರಾಗಿ ನಾನು ಇವ್ರನ್ನ ಇಂಟರ್ವ್ಯೂ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಕಿರಣ್, ನಿಮ್ ಬಗ್ಗೆ ಕಿರು ಪರಿಚಯ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ, ನಮ್ದು ಇಲ್ಲೇ ತಾತ್ಕೋಣಿ ನಗರ ಅಂತ ಹೇಳಿ. ನಾನು ಆಕ್ಚುಲಿ ಎಜುಕೇಶನ್ ಫೀಲ್ಡ್ ಇಂದ ಎಜುಕೇಶನ್ ಮಾಡ್ಕೊಂತ ಬಂದಿದ್ದು. ಸೊ ನಂದು ಮಾಸ್ಟರ್ಸ್ ಆಗಿದೆ. ಪ್ರಮುಖವಾಗಿ ಇವಾಗಿನ ಯೂತ್ಸ್ಗಳು ಹಿಂಗೆ ಅಂದ್ರೆ ಸ್ವಲ್ಪ ಸೋಷಿಯಲ್ ಮೀಡಿಯಾ, ವೆಸ್ಟರ್ನ್ ಕಲ್ಚರ್ಸ್ ತುಂಬಾ ಫಾಲೋ ಮಾಡ್ತಾ ಇದಾರೆ. ಸೊ ಹೇಳೋದೇನಂತಂದ್ರೆ, ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಡುಗೆಯಾಗಿ ಕೊಡಬೇಕು ಅಂತ ಅನ್ಕೊಂಡು ನಮ್ ಸಾಧ್ಯವಾದಷ್ಟು ಈಗ ನಮ್ ಗುರುಗಳು ಹೇಳ್ದಂಗೆ ಕಲೆನ ಆದಷ್ಟು ಹಂಚ್ಬೇಕು. ಅಂಡ್ ಇನ್ನೊಂದೇನಂದ್ರೆ, ಇದನ್ನ ಉಚಿತವಾಗಿ ಎಲ್ರಿಗೂ ನಾವು ಕಲೆ ಕಲಿಸ್ಬೇಕು ಅನ್ನೋ ಒಂದು ಆಸಕ್ತಿ ಇರೋದು. ನಮ್ ಗುರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ಕೊಂಡು ನಾವು ಮಾಡಕ್ಕಾಗದಿರೋ ಕೆಲ್ಸಗಳನ್ನ ಅವ್ರು ಇವಾಗೂನು ಕಲೆ ಇನ್ನು ಮುಂದೆ ಜಾಸ್ತಿ ಬೆಳೆಸ್ಬೇಕು ಅಂತ ಒಂದು ಪಣೆಯನ್ನು ತೊಟ್ಟಿದ್ದಾರೆ. ಅದ್ರಲ್ಲಿ ನಮ್ ಕೈಲಾಗೋ ಸಹಾಯನೂ, ಅದಕ್ಕೆ ಏನ್ ಸಪೋರ್ಟ್ ಆಗುತ್ತೋ ಅದಕ್ಕೆ ನಾವು ಮಾಡ್ತಿದೀವಿ. ನಮ್ಗೆ ಇದುವರೆಗೂ ಕಲೆ ಹೆಚ್ಚು ಕಮ್ಮಿ ನಾನು ಬಂದು ಒಂದು 5 ವರ್ಷ ಆಗಿರ್ಬೋದು, ಇದುವರೆಗೂ ₹1 ನಮ್ಗೇನು ಕೇಳಿಲ್ಲ. ಕಲೆ ಕಲಿಸ್ಕೊಡ್ತಾನೆ, ನಮಗೂ ಅದರಲ್ಲಿ ಏನ್ ಸಂಭಾವನೆ ಆಗುತ್ತೋ ಅದನ್ನ ಅವರು ಕೊಟ್ಕೊಂತಾನೆ ಬಂದಿದ್ದಾರೆ. ಇವಾಗ ನಿಮ್ ಗುರುಗಳು ಬಂದು ನಿಮ್ಮನ್ನೆಲ್ಲ ಬೆಳೆಸಿ ಸ್ಟೇಟ್ ಲೆವೆಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ಹತ್ರ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಸೊ ಅದ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗಿತ್ತು? ಯಾಕಂದ್ರೆ ನಾವು ಟಿವಿಲಿ ಎಲ್ಲ ನೋಡಿದ್ವಿ, ಮೋದಿ ಹತ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದು, ಮತ್ತೆ IPL ಸ್ಟಾರ್ಟಿಂಗ್ ಅಲ್ಲಿ 2025 ಇನಾಗ್ರೇಷನ್ ಅಲ್ಲಿ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡಿದ್ದು, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೆಲ್ಲ ಒಂಥರ ಲೈಫಲ್ಲಿ ನಾವು ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಾವೇನ್ ಅನ್ಕೊಂಡಿದ್ದಂದ್ರೆ, ಚೆನ್ನಾಗಿ ಈಗ ಗುರು ಕಲ್ಸ್ಕೊಟ್ಟಂಗೆ, ಮೇನ್ ಆಗಿ ನಮ್ ಗುರುಗಳು ಹೇಳ್ದಂಗೆ ನಮ್ಗೆ ಕಬ್ಬಾಳಮ್ಮ ಅಂದ್ರೆ ಮೇನ್. ಆ ಪೂಜೆಯಲ್ಲಿ ಚೆನ್ನಾಗಿ ಕುಣಿದು ನಮ್ ಕಡೆ ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಅದು ಚೆನ್ನಾಗಿ ಬ್ಯಾಲೆನ್ಸ್ ಇದ್ರೆ ಮಾಡಕ್ಕಾಗೋದು. ಅಷ್ಟು ಮಾಡ್ಕೊಂಡು ನಾವು ಗುರುಗಳ ಹೆಸರು ಹೇಳ್ಕೊಂಡು ಹಂಗೇನೆ ಮುಂದುವರಿಬೇಕು, ಕಲೆ ಚೆನ್ನಾಗಿ ಬ್ಯಾಲೆನ್ಸ್ ಗಿಲೆನ್ಸ್ ಎಲ್ಲ ಕಲಿಬೇಕು ಅಂತ ಅಷ್ಟೇ ಅನ್ಕೊಂಡಿದ್ದು. ಬಟ್ ಅದು ಒಬ್ರು ವ್ಯಕ್ತಿ, ಅವ್ರಿಗೆ ರವೀಣ್ ಅಂತ ಅಂದ್ಬಿಟ್ಟು, ಅವ್ರ ಕಡೆಯಿಂದ ನಮ್ಗೆ ಅವಕಾಶ ಬಂತು. ನಮ್ ಗುರುಗಳು, ಸರಿ ನೀವು ಮಾಡ್ರೋ, ನಿಮ್ ಕೈಲಾಗತ್ತೆ. ನಾವು ಡೆಲ್ಲಿಗೆ ಹೋದಾಗ್ಲೂ ಪ್ರತಿ ದಿವಸ ಫೋನ್ ಮಾಡಿ, ಎಲ್ಲ ಚೆನ್ನಾಗಿದ್ಯಾ, ಎಲ್ಲ ಓಕೆನಾ, ಊಟ ತಿಂಡಿ ಕರೆಕ್ಟ್ ಆಗಿದ್ಯಾ, ಎಲ್ಲ ಚೆನ್ನಾಗಿ ನೋಡ್ಕೊಂತವ್ರ, ಪ್ರತಿಯೊಂದು ವಿಚಾರಿಸ್ಕೊಂತಿದ್ರು. ಕಲ್ಕತ್ತಾಗ ಹೋದಾಗ್ಲೂ ಜಸ್ಟ್ ಪರ್ಫಾರ್ಮೆನ್ಸ್ ಅನ್ಕೊಂಡೆ ಹೋಗಿದ್ದು. ಆ ಟೈಮಲ್ಲೂ ಇಲ್ಲೂ ಫಂಕ್ಷನ್ ಗಳಿದ್ವು, ಹಳ್ಳಿ ಕಾರ್ಯಕ್ರಮಗಳು. ಅದಿದ್ರು ನಾನು ನಿಭಾಯಿಸ್ಕೋತೀವಿ, ನೀವು ಮಾಡ್ರು ಅಂತ ಅಂದ್ಬಿಟ್ಟು ನಮ್ಗೆ ಕಳ್ಸಿಕೊಟ್ರು. ಅಲ್ಲಿ ಹೋದಾಗ RCB ಓಪನಿಂಗು. ನಮ್ಗೆ ಆಕ್ಚುಲಿ ನಮ್ ಬೆಂಗಳೂರಿಗೆ ಆಗ್ಲಿ, ನಾವು ಮೇನ್ ಆಗಿ RCB ಫ್ಯಾನ್ಸ್ ನಾವೆಲ್ಲ. ಸೊ ನಮ್ಗೊಂಥರ ಅದು ಅದೃಷ್ಟ, ಅದು ಹೋಗಿ ಆ ಗ್ರೌಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದು. ಒಂದು ಕಡೆ ನಾವು ಪೂಜೆ ಕುಣಿತ ಮಾಡ್ಬೇಕು ಅಂತಂದ್ರೆ ಬಿಹೈಂಡ್ ದಟ್ ಪ್ರಾಕ್ಟೀಸ್ ಎಷ್ಟೆಲ್ಲ ಮಾಡ್ಕೊಂತೀರಾ? ಕಲೆ ಹಿಂಗೆ ಅಂದ್ರೆ, ಸ್ಟಾರ್ಟಿಂಗ್ ನಾವು ಕಲೆ ಅದು ಒಲಿಯೋ ತನಕ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಬಟ್ ಈಗ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ರೆ ಅದು ಇನ್ನೂ ಒಳ್ಳೇದು, ಬಾಡಿ ಸ್ಟ್ರೈನ್ ಆಗಲ್ಲ. ಆಮೇಲೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಸಣ್ಣ ಬಾಡಿ ಪೇನ್ಸ್ ಬರೋದು ಅವೇನಿರಲ್ಲ. ಬಟ್ ನಾವ್ ಇವಾಗ ಇನ್ನು ವರ್ಕಿಂಗ್ ಪ್ರೆಷರ್ ಅಲ್ಲಿ 8 ಅವರ್ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀವಿ, ಟೈರ್ಡ್ ಆಗಿರುತ್ತೆ. ಸಡನ್ ಆಗಿ ಹೋಗಿ ಮಾಡಿದಾಗ ಸ್ವಲ್ಪ ಹೆವಿ ಟೈರ್ಡ್ ಅನ್ಸುತ್ತೆ. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಜಿಮ್ಗೆ ಹೋಗೋದಾಗ್ಲಿ ಅವೆಲ್ಲ ಅವಶ್ಯಕತೆನೇ ಇರಲ್ಲ. ಬಟ್ ಜಿಮ್ ಮಾಡೋದ್ರಿಂದ ಬಾಡಿ ಫಿಟ್ನೆಸ್ ಇರುತ್ತೆ. ಬಟ್ ಇದರಲ್ಲಿ ಮಾಡೋದ್ರಿಂದಾಗಿ ಬಾಡಿ ಜೊತೆಗೆ ಒಂಥರ ಈ ಹಳ್ಳಿ ಸೊಗಡು ಇರ್ತಾವಲ್ಲ, ಈ ಅವಾಗೆಲ್ಲ ಗರಡಿ ಮನೆ ಹೋಗ್ತಿದ್ರು, ಆ ರೀತಿ ಗರಡಿ ಮನೆ ಇದನ್ನ ಈ ಫುಲ್ ಬಾಡಿ ಆಕ್ಟಿವ್ ಆಗುತ್ತೆ. ಯಾಕಂದ್ರೆ ನಾವು ಒಂದು ಪೂಜೆ ಎತ್ಕೊಂಡಾಗ ಸ್ಟಾರ್ಟಿಂಗ್ ತಲೆ, ಸೊ ಅಲ್ಲಿಂದ ಕತ್ತು, ಬೆನ್ನು, ಫುಲ್ ಬಾಡಿ ಆಕ್ಟಿವ್ ಆಗಿರುತ್ತೆ. ಸೊ ಮೆಂಟಲಿ ಫಿಕ್ಸ್ ಆಗ್ತೀವಿ, ಒಂದೇನೋ ಬ್ಯಾಲೆನ್ಸ್ ಮಾಡುವಾಗ ಪೂಜೆ ಹಿಂಗೆ ಹೋಗ್ತಿದೆ. ಸೊ ಫುಲ್ ಬಾಡಿ ಆಕ್ಟಿವ್ ಆಗುತ್ತೆ. ಇವಾಗ ನೀವು ತುಂಬಾ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರ, ಗುಜರಾತ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇದಕ್ಕೆಲ್ಲ ಮೂಲ ಕಾರಣ ಬಂದು ನಿಮ್ ಗುರುಗಳು. ಸೊ ನಿಮ್ ಗುರುಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ?
ಆಕ್ಚುಲಿ ಹೆಮ್ಮೆ ಅನ್ನೋದಕ್ಕಿಂತ ನಮ್ಗೊಂಥರ ಈ ಕಲೆ ಬಗ್ಗೆ ಏನೂ ಗೊತ್ತಿಲ್ದಿರೋ ಟೈಮಲ್ಲಿ ತುಂಬಾ ಒಳ್ಳೆ ರೀತಿಲಿನೇ ತುಂಬಾ ಕ್ಲೋಸ್ ಆಗಿ ಇಟ್ಕೊಂಡು ಒಳ್ಳೆ ರೀತಿ ಇಂಥ ಕಡೆ ತಪ್ಪು ಮಾಡ್ತೀರಾ ಕಂಡ್ರು ಪೇಟ ಹಿಂಗೆ ಆಮೇಲೆ ಇಂಥ ಅಜ್ಜಿ ಹಿಂಗೆ ಹೊಡಿಬೇಕು. ಅದಾದ್ಮೇಲೆ ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಮಾಡಿ ನಮ್ಗೆ ಇದು ಮಾಡಿದ್ದಾರೆ. ಇವಾಗ ಆಲದ ಮರ ತರ ಅವ್ರು ಎಷ್ಟೋ ಶಿಷ್ಯಂದ್ರನ್ನ ಬೆಳೆಸಿದ್ದಾರೆ. ಹೌದು. ಸೊ ನಿಮ್ ಫ್ಯೂಚರ್ ಪ್ಲಾನ್ಸ್ ಏನು ಇದೇ ತರ ಬೆಳೆಸ್ಬೇಕು ಅಂತ ಇದೆಯಾ? ಹೌದು, ಆಕ್ಚುಲಿ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ಗೆಲ್ಲ ಬರೋಕ್ಕಾಗಲ್ಲ, ಕೆಲಸ ಮುಗಿಸ್ಕೊಂಬರೋ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನನ್ಗೆ ಇಂಟೆನ್ಷನ್ ಏನಂತಂದ್ರೆ ಸೋಷಿಯಲ್ ವರ್ಕ್ ತರ ಅವ್ರೇನ್ ನಮ್ಗೆ ಉಚಿತ ಕಲೆ ಕಲ್ಸ್ಕೊಟ್ಟಿದ್ದಾರೆ ಅದೇ ಕಲೆ ನಾವು ಈ ಸ್ಕೂಲ್ ಮಕ್ಳುಗಳಿಗೆ ಸ್ಪೋರ್ಟ್ಸ್ ಜೊತೆಲಿ ಅದು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇರಲಿ. ಇವಾಗಿನ ಮಕ್ಕಳು ಅದೇನು ಅಂತ ಕೇಳಬಾರ್ದು, ಅದು ನಮ್ಮ ಜನಪದ ಕಲೆ ಅಂತ ಗುರುತಿಸ್ಬೇಕು. ಆತರ ಸ್ಕೂಲ್ಗಳಲ್ಲಿ ಹೋಗಿ ಈಗ ಕರಾಟೆಗಳು ಹೆಂಗ್ ಹೇಳ್ಕೊಡ್ತಾರೋ ಆತರ ಪೂಜೆ ಕುಂತಕ ಹೇಳ್ಕೊಡ್ಬೇಕು ಅನ್ನೋದು ನನ್ನೊಂದು ಆಸೆ ಇದೆ. ಗೌರ್ಮೆಂಟ್ ನಿಂದ ನಿಮ್ಗೆ ಬೇಕಾಗಿರೋ ಸೌಲಭ್ಯಗಳೇನು? ಫಸ್ಟ್ ಆಗಿ ಅವರು ಸೆನ್ಸಸ್ ಶುರು ಮಾಡಿದಾಗ ಮೇನ್ ಆಗಿ ಕಲಾವಿದರುಗಳು ಅಂದ್ರೆ ಕೆಲವರು ಸುಮ್ಮನೆ ಕಲಾವಿದ ಬಂದು ಒಂದು ಸೈಡ್ಸ್ ಬಂದು ಹೋಗಿರೋರು ಇರ್ತಾರೆ. ಅಂತವ್ರಿಗಿನ್ನ ಈ ಮೂಲ ಕಲಾವಿದರುಗಳು ಈಗ ಅಷ್ಟೋ ವರ್ಷಗಳಿಂದ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಏನ್ ಅನುಕೂಲ ಬೇಕಾಗಿರುತ್ತೆ. ಕೆಲವರು ಬುಡಂಗ ಕಟ್ಟೋ ಜನ ಇರ್ತಾರಲ್ಲ ಅವ್ರಿಗೆ ಊಟ ತಿಂಡಿಗೂ ಇದಿರಲ್ಲ. ಬಟ್ ನಮ್ ತಾಲೂಕಲ್ಲಿ ನೋಡ್ದಂಗೆ ಅವ್ರಗಳಿಗೆ ಒಂದು ಇನ್ಶೂರೆನ್ಸ್ ಮಾಡಿಸೋದಾಗಿರ್ಬೋದು. ಈಗ ಫಂಕ್ಷನ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಏನೋ ಒಂದು ಇದಾಯ್ತು, ಅವಾಗ ಯಾರು ಸೇಫ್ಟಿ ಇಲ್ಲ. ಸೊ ಲೈಫ್ ಪೂರ್ತಿ ಆಗಂಗೆ ಒಂದು ಇನ್ಶೂರೆನ್ಸ್, ಮಂತ್ಲಿ ಪೆನ್ಷನ್ ಬರಬೇಕು. ಈಗ ಇಲ್ಲ ಏನಾಗ್ತಿದೆ ಅಂತಂದ್ರೆ ಪೆನ್ಷನ್ ಬರೋದು ಅದ್ ಲಿಸ್ಟ್ ಎಲ್ಲ ಬಂದಿರುತ್ತೆ, ಅದನ್ನ ಎಲ್ರಿಗೂ ಬಿಟ್ಕೊಡಲ್ಲ. ಸೊ ಅದ್ ಎಲ್ರಿಗೂ ಗೊತ್ತಾಗ್ಬೇಕು. ಅವ್ರಿಗೆ ಗುರುತಿಸಿ ಎಲ್ರನ್ನೂ ಲಿಸ್ಟ್ ಮಾಡ್ಕೊಂಡು ಇಷ್ಟು ವರ್ಷದ ಕಲೆಯಿಂದ ಏನೋ ಮಾಡ್ತಿದ್ದಾರೆ ಅಂತವ್ರಿಗೆಲ್ಲ ಅವ್ರಿಗೆ ಲಿಸ್ಟ್ ಮಾಡ್ಕೊಂಡು ID ಕಾರ್ಡ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಪ್ರಾಪರ್ ಆಗಿ ಮಂತ್ಲಿ ಪೆನ್ಷನ್ಗಳು ಕರೆಕ್ಟಾಗಿ ಬರ್ತಿದ್ಯಾ ಅವೆಲ್ಲ ಫೆಸಿಲಿಟಿ ಮಾಡ್ಕೊಡ್ಬೇಕು. ನಿಮ್ ಹೆಸರು? ಜೀವನ್. ಎಷ್ಟು ವರ್ಷದಿಂದ ಈ ಕಲೆಯಲ್ಲಿ ಇದ್ದೀರಾ? 2 ವಾರ ಆಯ್ತಷ್ಟೇ. 2 ವಾರ. ಸೊ ಇವಾಗ ರೀಸೆಂಟ್ ಆಗಿ ಬಂದಿದ್ದೀರಾ? ಹೌದು. ರೀಸನ್ ಅಂದ್ರೆ ನಂಗೆ ಚಿಕ್ಕ ವಯಸ್ಸಿನ ಕಲಿಬೇಕಂತ ತುಂಬಾ ಇಷ್ಟ ಇದೆ. ಸೊ ಹಾಗಾಗಿ ಹುಡುಕ್ತಿದ್ದೆ ಎಲ್ಲಾದ್ರೂ ಪ್ರಾಕ್ಟೀಸ್ ಇದೆಯಾ ಅಂತ. ಅವಾಗ ಗುರುಗಳು ಸಿಕ್ಕಿದ್ದು. ಅವ್ರ ಹೇಗ್ ಪರಿಚಯ ಆಗಿದೆ ನಿಮಗೆ? ಇನ್ಸ್ಟಾಗ್ರಾಮ್ ಇಂದ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ತುಂಬಾ. ನಿರಂಜನ್. ನಿರಂಜನ್, ನೀವೆಲ್ಲಿರೋದು? ನಾವು ಇಲ್ಲಿ ಕೊಣಗುಂಟೆ. ಕೊಣಗುಂಟೆ. ಸೊ ಎಷ್ಟು ವರ್ಷದಿಂದ ಇಲ್ಲಿ ಕಲೆಯಲ್ಲಿ ಇದ್ದೀರಾ? 1 ತಿಂಗಳು ಆಯ್ತು. 1 ತಿಂಗಳು. ಸೊ ನೀವು ಮುಂಚೆ ಏನ್ ಮಾಡ್ತಿದ್ರಿ? ಮುಂಚೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಸೊ ಈ ಕಲೆಗೆ ಬರೋದಕ್ಕೆ ರೀಸನ್? ನಂಗೆ ಚಿಕ್ಕ ವಯಸ್ಸಿಂದಾನು ಇಷ್ಟ, ಕಲಿಬೇಕು ಕಲೆನ, ಈ ತರ ಉಳಿಸ್ಬೇಕು ಅಂತ ಇಷ್ಟ. ಓಕೆ. ಯಾವ ಥ್ರೂ ಮೂಲಕ ನಿಮ್ಗೆ ಯಾರಾದ್ರೂ ಇನ್ಫಾರ್ಮ್ ಮಾಡಿದ್ರಾ ಇಲ್ಲ ಹೇಗೆ ಬಂದ್ರಿ? ಅಂದ್ರೆ ಈಗ ಅಲ್ಲಿ ಮಾಮೂಲಿ ಪ್ರೋಗ್ರಾಮ್ ಬರ್ತಾ ಇದ್ರಲ್ಲ ಅವ್ರ ಹತ್ರ ಕೇಳ್ತಾ ಇದೆ ಈ ತರ ಎಲ್ಲಿ ಕಲಿಸ್ತಾರೆ ಅಂತ. ಒಬ್ರು ನಂಬರ್ ಕೊಟ್ರು, ಅವ್ರ ಕಡೆಯಿಂದ ಬಂದು ಕಲಿತಾ ಇರೋದು. ಹೆಸರು? ರಂಜಿತ್. ರಂಜಿತ್. ಎಷ್ಟು ವರ್ಷದಿಂದ ಇಲ್ಲಿ ಕಲೆಯಲ್ಲಿ ಇದ್ದೀರಾ? 1 ತಿಂಗಳಾಯ್ತು ಮ್ಯಾಮ್. 1 ತಿಂಗಳು. ಸೊ ಕಲೆಗೆ ಬರೋದಕ್ಕೆ ರೀಸನ್? ಕಲಿಬೇಕಂತ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು, ಅದಕ್ಕೆ ಬಂದು ಕಲಿತಾ ಇದ್ದೀವಿ. ತುಂಬಾ ಕಷ್ಟ ಅನ್ಸ್ತಿದ್ಯಾ ಇಲ್ಲ ಈಸಿ ಅನ್ಸ್ತಿದ್ಯಾ? ಬಂದಾಗ ತುಂಬಾ ಸ್ವಲ್ಪ ಕಷ್ಟ ಅನ್ಸ್ತು, ಇವಾಗ ಪರವಾಗಿಲ್ಲ. ಇವಾಗ ಪರವಾಗಿಲ್ಲ. ಎಲ್ಲರೂ ಟೀಮ್ ಸಪೋರ್ಟ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ ಊರನ್ನ? ಕೆರೆಚೂಡಳ್ಳಿ. ಭರತ್ ಅಂತ. ಭರತ್. ಯಾವಾಗಿಂದ ಈ ಕಲೆಯಲ್ಲಿ ಸ್ಟಾರ್ಟ್? 1 ವರ್ಷ 2 ವರ್ಷ ಆಯ್ತು. 1 ವರ್ಷ 2 ವರ್ಷ. ಎಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಾ? ಲೆಕ್ಕ ಇಲ್ಲ, ಒಂದು 20-30 ಕೊಟ್ಟಿರು. 20-30 ಕೊಟ್ಟಿದ್ದೀರಾ. ಸೊ 2 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲೇ ಇದೀವಿ. ಸೊ ನಿಮ್ಮೂರು? ನಮ್ಮೂರು ಬಂದು ಎಳ್ಚಿನಹಳ್ಳಿ, ಸ್ವಂತ ಊರು ಕನಕಪುರ. ದಿನ ಡೈಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ? ನಂದು ಡ್ಯೂಟಿ ಹೆಂಗಿರುತ್ತೋ ಹಂಗೆ. ನಾನು ಪ್ರಾಕ್ಟೀಸ್ ಡೈಲಿ ಬರಕ್ಕಾಗಲ್ಲ, ವಾರಕ್ಕೆ 4 ಸಲ 3 ಸಲ ಬರ್ತೀನಿ. ಎಷ್ಟು ಕಷ್ಟ ಅನ್ಸ್ತಾನ ಸ್ಟಾರ್ಟಿಂಗ್ ಇದು ಮಾಡ್ಬೇಕಾದ್ರೆ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಿಸ್ಕ್ ಅನಿಸ್ತು, ಪ್ರಾಕ್ಟೀಸ್ ಮಾಡ್ತಾ ಆಟೋಮೆಟಿಕ್ ಸರಿ ಹೋಗುತ್ತೆ. ಪವನ್ ಅಂತ. ಪವನ್ ಅಂತ. ಎಲ್ಲಿರೋದು? ಇಲ್ಲೇ ಕೆರೆಚೂರಲ್ಲಿ ಸೋಮಳ್ಳಿಗೆ. ಎಷ್ಟು ವರ್ಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈಗ 1.5 ತಿಂಗಳು. 1.5 ತಿಂಗಳಿಂದ. ರೀಸನ್? ನನ್ ಚಿಕ್ಕ ವಯಸ್ಸಿಂದಾನು ಆಸೆ, ಅದಕ್ಕೆ ಚಿಕ್ಕ ಕಲಿಬೇಕು. ವಯಸ್ಸಿಂದ ಆಸೆ ಇತ್ತಲ್ಲ, ಅಲ್ಲಿ ಎಲ್ಲೂ ನಿಮ್ಗೆ ಹೇಳ್ಕೊಡೋರು ಸಿಕ್ಕಿಲ್ವಾ? ಇಲ್ಲಾಂದ್ರೆ ಪೇಮೆಂಟ್ ತಗೊಂತಿದ್ರಾ? ಇಲ್ಲ, ನಂಗೆ ಅವಾಗ ಫೋನ್ ಇರ್ಲಿಲ್ಲ. ಓಕೆ. ಇವಾಗ 9th 10th ಇಂದ ಫೋನ್ ಬಂತು. ಅವಾಗಿಂದ ನಾವ್ ಅಣ್ಣವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನೀವು ಬಂದಿದ್ದು? ನಾವ್ ಅಣ್ಣವ್ರ ಕಡೆಯಿಂದ. ಓಕೆ. ಬೇರೆಯವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿ ಇವಾಗ ಕಲಿಬೇಕು ಅಂತ. ಪ್ರದೀಪ್ ಅಂತ. ದಿನದಲ್ಲಿ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ? 3 ಅವರ್ 4 ಅವರ್. ಸಚಿನ್ ಅಂತ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ? ನಾನು ಇವಾಗ ಜಸ್ಟ್ 8 ಮಂತ್ಸ್ ಆಯ್ತು ಮೇಡಮ್. 8 ಮಂತ್ಸ್ ಇಂದ. ಸೊ ಮುಂಚೆ ಏನ್ ಮಾಡ್ತಿದ್ರಿ? ಮುಂಚೆ ನಾನು ನ್ಯಾಷನಲ್ ಕುಸ್ತಿ ಪ್ಲೇಯರ್. ನ್ಯಾಷನಲ್ ಕುಸ್ತಿ ಪ್ಲೇಯರ್. ನ್ಯಾಷನಲ್ ರೆಸ್ಲಿಂಗ್ ಆಡಿದೀನಿ, ಸ್ಟೇಟ್ ಕಬಡ್ಡಿ ಆಡಿದೀನಿ. ಓಕೆ. ಸ್ಪೋರ್ಟ್ಸ್ ಅಲ್ಲೆಲ್ಲ ಇದಿತ್ತು ಮೇಡಮ್. ಆಮೇಲೆ ಈ ಬೆಳೆ ಮುರಿದೋಯ್ತು, ಆಮೇಲೆ ಅದು ಸ್ಪೋರ್ಟ್ಸ್ ಬಿಟ್ಬಿಟ್ಟೆ. 8 ಮಂತ್ಸ್ ಇಂದ ನೀವು ಎಷ್ಟು ಕಡೆ ಕಾರ್ಯಕ್ರಮ ಕೊಟ್ಟಿದ್ದೀರಾ? ನಮ್ಮ ಅಂದಾಜು ಒಂದು 50 ಇರ್ಬೋದು. 50. ನಿಮ್ಮೂರಲ್ಲೇ ಕೊಟ್ಟಿದ್ದೀರಾ ಹೋಗ್ಲಿ? ನಮ್ಮೂರಲ್ಲಿ ಕೊಟ್ಟಿದ್ದೀನಿ. 4 ಟೈಮ್ಸ್ ಕೊಟ್ಟಿದ್ದೀನಿ. ಅವಾಗ ಅವರೆಲ್ಲ ಇವಾಗ ಅಂದ್ರೆ ಅವಾಗ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಇದ್ ಮಾಡ್ತಾ ಇದ್ರಲ್ಲ, ಇವಾಗ ಖುಷಿ ಆಗುತ್ತೆ. ಅರುಣ್. ಎಷ್ಟು ವರ್ಷದಿಂದ ಇಲ್ಲಿ ಕಲಿತಾ ಇದ್ದೀರಾ? 2 ವರ್ಷದಿಂದ. 2 ವರ್ಷದಿಂದ. ಮುಂಚೆ ಏನ್ ಮಾಡ್ತಿದ್ರಿ? ಮುಂಚೆ ನಾವು ಫ್ಲವರ್ ಡೆಕೋರೇಷನ್ ಕೆಲಸ ಮಾಡ್ತಿದ್ದೋ. ನಾವು ಹುಡುಕ್ತಿದ್ದೋ ಕಲಿಬೇಕು ಅಂತ. ಒಬ್ರು ಕಡೆಯಿಂದ ಪರಿಚಯ ಆದ್ರು, ಆಮೇಲೆ ಇಲ್ಲಿ ಬಂದು ಕಲಿತಾ ಇದೀವಿ.
ಬೇರೆ ಕಡೆ ಎಲ್ಲ ದುಡ್ಡು ಕೇಳಿದ್ರು. ಇಲ್ಲಿ ಪರಿಚಯ ಆದ್ಮೇಲೆ ಇವರು ಕಾಸೇನು ಬೇಡ ಬಂದ್ ಕಲ್ತ್ಕೊಳ್ಳಿ ಅಂತ ಕಲಿಸ್ತಿದ್ದಾರೆ. ನಿಮ್ ಗುರುಗಳು ಬಂದು ಈ ತರ ನಿಮ್ನೆಲ್ಲ ಇಷ್ಟು ಕಷ್ಟಪಟ್ಟೆಲ್ಲ ಕಲ್ಸಿದಾರಲ್ವಾ, ಸೊ ನಿಮ್ ಮುಂದೆ ಫ್ಯೂಚರ್ ಪ್ಲಾನ್ ಏನು ಇದೇ ತರ ನೀವು ಬೇರೆಯವ್ರಿಗೆ ಫ್ರೀ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿರ್ತೀರಾ? ಖಂಡಿತ ಫ್ರೀ ಆಗಿ ಹೇಳ್ಕೊಡ್ತೀವಿ. ನಮ್ ಗುರುಗಳು ಹೇಗೆ ಹೇಳ್ಕೊಟ್ಟಿದ್ದಾರೆ ನಮ್ಗೆ, ನಾವು ಹಾಗೆ ಹೇಳ್ಕೊಡ್ತೀವಿ. ಇಂದಿನ ಒಂದು ಸಂದರ್ಶನ ಕೇವಲ ಒಂದು ಸಂದರ್ಶನವಾಗಿರಲಿಲ್ಲ, ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮತ್ತೆ ನೆನಪಿಸುವ ಒಂದು ಸುಂದರ ಪ್ರಯಾಣ. ಹಣದಿಂದ ಎಲ್ಲವನ್ನು ಖರೀದಿಸಬಹುದು, ಆದರೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕೇವಲ ಉಳಿಸಿಕೊಳ್ಳಬಹುದು. ಪೂಜೆ ಕುಣಿತದಂತಹ ಜನಪದ ಕಲೆಗಳು ನಮ್ಮ ನಾಡಿನ ಹೆಮ್ಮೆ. ಈ ಕಲೆಯನ್ನು ಜೀವಂತವಾಗಿಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪ್ರತಿಯೊಬ್ಬ ಕಲಾವಿದರಿಗೂ ನಮ್ಮ ಚಾನಲಿಂದ ಹೃದಯಪೂರ್ವಕ ನಮನಗಳು. ನಾನೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಇಂತಹ ಕಲಾವಿದರನ್ನು ಕೇವಲ ಚಪ್ಪಾಳೆ ತಟ್ಟುವುದರಿಂದ ಮಾತ್ರವಲ್ಲ, ಗೌರವಿಸುವುದರ ಮೂಲಕ, ಪ್ರೋತ್ಸಾಹಿಸುವುದರ ಮೂಲಕ ಮತ್ತು ಅವರ ಕಲೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದರ ಮೂಲಕ ಬೆಂಬಲಿಸೋಣ. ಎಷ್ಟೋ ಜನರಿಗೆ ಈ ಕಲೆನ ಕಲಿಬೇಕು ಅಂತ ಆಸಕ್ತಿ ಇರುತ್ತದೆ. ನಿಮಗೂ ಆ ಆಸಕ್ತಿ ಇದ್ದರೆ ಇವರನ್ನ ನೀವು ನೇರವಾಗಿ ಸಂಪರ್ಕಿಸಬಹುದು. ಫೋನ್ ನಂಬರು ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಫೋನ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ಎಲ್ಲ ಇರುತ್ತೆ, ಲೊಕೇಶನ್ ಕಳಿಸ್ತೀವಿ, ಲೊಕೇಶನ್ ಇರುತ್ತೆ. ಲೊಕೇಶನ್ ಹಾಕೊಂಡು ನೀವು ಪೂಜೆ ಕುಣಿತ ಕಲಿಯೋ ಇದಿದ್ರೆ ಆರಾಮಾಗಿ ಬಂದು ಕಲಿಬಹುದು ಅಷ್ಟೇ. ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಏನೂ ಇಲ್ಲ. ಬಂದು ಪೂಜೆ ಕುಣಿತ ಕಲೀರಿ ಅಷ್ಟೇ. ಕಲಾವಿದರನ್ನು ಉಳಿಸಿದರೆ ಕಲೆ ಉಳಿಯುತ್ತದೆ, ಕಲೆ ಉಳಿದರೆ ನಮ್ಮ ಸಂಸ್ಕೃತಿ ಶಾಶ್ವತವಾಗಿರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.